ಬಾಯಿಗೆ ಬರದೆ ಮಾತು ತುದಿ ನಾಲಿಗೆ ಕೂತಿದೆ ಸೋತು. ಹಾಯ್ ಹಲೋ ನಮಸ್ಕಾರ. ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ಪ್ರತಿ ವಾರ ಕನಿಷ್ಠ 4-5 ಸಿನಿಮಾಗಳು ರಿಲೀಸ್ ಆಗ್ತಾನೆ ಇರುತ್ತೆ. ಆದರೂ ಸಹ ಒಂದು ದೊಡ್ಡ ಮಾತು ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ಬಿಗ್ ಸ್ಟಾರ್ಗಳ ಬಿಗ್ ಸಿನಿಮಾಗಳು ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತು ಕೇಳಿ ಬರ್ತಿದೆ. ಆ ಕಳಂಕ, ಆ ಸ್ಯಾಂಡಲ್ವುಡ್ಗೆ ಇಳಿದಿರ್ತಕ್ಕಂಥ ಗ್ರಹಣವನ್ನು ತೊಡೆದು ಹಾಕೋದಕ್ಕೆ ಒಬ್ಬ ಗಟ್ಟಿ ಗುಂಡಿಗೆ ಇರ್ತಕ್ಕಂಥ ಗುರಿ ಇರ್ತಕ್ಕಂಥ ಕೋಟಿ ಬರ್ತಾ ಇದ್ದಾರೆ. ಆ ಕೋಟಿ ಈಗ ನಮ್ಮೊಟ್ಟಿಗಿದ್ದಾರೆ, ನಮ್ಮ ಜೊತೆ ಮಾತನಾಡ್ತಾರೆ. ಈಸ್ ನನ್ ಅದರ್ ದ್ಯಾನ್ ಒನ್ ಆ್ಯಂಡ್ ಓನ್ಲಿ ಡಾಲಿ ಧನಂಜಯ ಅವರು. ಧನಂಜಯ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಲಕ್ಷ್ಮಿ. ಹೇಗಿದ್ದೀರಾ? ಆರಾಮ್, ನೀವು ಆರಾಮ? ಸೂಪರ್. ನಾವು ಒಂದೂವರೆ ವರ್ಷದಿಂದ ನೋಡ್ತಾನೆ ಇದ್ದೀವಿ. ನೀವು ಬೇರೆ ಸಿನಿಮಾಗಳ ಟೀಸರ್ ಲಾಂಚ್ಗೆ, ಆಡಿಯೋ ಲಾಂಚ್ಗೆ, ಟ್ರೈಲರ್ ಲಾಂಚ್ಗೆ ಬಂದಿದ್ದೇ ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಟೈಮ್ ಆಫ್ಟರ್ ಅ ಲಾಂಗ್ ಟೈಮ್ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಂದೂವರೆ ವರ್ಷದ ನಂತರ. ಸೊ ಆ ಎಕ್ಸೈಟ್ಮೆಂಟ್ ಫೀಲಿಂಗ್ ಹೇಗಿದೆ? ಚೆನ್ನಾಗಿದೆ, ಎಕ್ಸೈಟ್ಮೆಂಟ್ ಇದೆ. ನಾವು ಕ್ಯೂರಿಯಸ್ ಆಗಿ ಕಾಯ್ತಾ ಇದೀವಿ ಪ್ರೇಕ್ಷಕರ ಪ್ರತಿಕ್ರಿಯೆ ಹೆಂಗಿರುತ್ತೆ ಅಂತ. ಒಂದು ಸಣ್ಣ ಭಯ ಕೂಡ ಇದೆ. ಅಂದರೆ ಎಲ್ಲರೂ ಈ ಒಂದು 6 ತಿಂಗಳಲ್ಲಿ ಪ್ರೇಕ್ಷಕರು ಯಾಕೋ ಥಿಯೇಟ್ರಿಂದ ದೂರ ಉಳ್ಕೊಂಡಿದ್ದಾರೆ ಅನ್ನೋ ಒಂದು ಸಣ್ಣ ಕಂಪ್ಲೇಂಟ್ ಇದೆಯಲ್ಲ, ಹಾಗಾಗಿ. ಬಟ್ ಒಂದು ಕಾನ್ಫಿಡೆನ್ಸ್ ಅಂತೂ ಇದೆ. ಒಂದು ಒಳ್ಳೆಯ ಸಿನಿಮಾ ಬಂದಾಗ, ಇಡೀ ಕುಟುಂಬ ಎಲ್ಲ ಕೂತು ನೋಡೋವಂಥ ಸಿನಿಮಾ ಬಂದಾಗ ಕನ್ನಡಿಗರು ಅದನ್ನು ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ. ಹಾಗಾಗಿ ನಾವು ಕಾಯ್ತಾ ಇದೀವಿ ಈಗ 14ನೇ ತಾರೀಕು ರಿಲೀಸ್ಗೆ. ಇನ್ನು ಕೋಟಿ ಚಿತ್ರದ ನಾಯಕ ನಟ ಡಾಲಿ ಧನಂಜಯ ಅವ್ರನ್ನ ಮಾತಾಡ್ಸಿದ ಮೇಲೆ ಆ ನಾಯಕ ನಟಿನ ಮಾತಾಡ್ಸಿದ್ರೆ ಹೇಗೆ? ನಮ್ಮ ಅಚ್ಚ ಕನ್ನಡದ ಹುಡುಗಿ, ಕೊಡಗಿನ ಕುವರಿ ಮೋಕ್ಷಾ ಕುಶಾಲ್ ಅವರು ನಮ್ಮೊಟ್ಟಿಗಿದ್ದಾರೆ. ಮೋಕ್ಷಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅಂತ? ನನ್ನ ಮುಖದಲ್ಲಿ ಕಾಣ್ತಿಲ್ವಾ? ಐ ಕಾಂಟ್ ಸ್ಟಾಪ್ ಸ್ಮೈಲಿಂಗ್, ಅಷ್ಟು ಖುಷಿ ಆಗ್ತಿದೆ. ಡೆಫಿನೆಟ್ಲಿ ಇದು ನನಗೆ ಒಂದು ದೊಡ್ಡ ಲಾಂಚ್. ಸೊ ಕಾಯ್ತಾ ಇದ್ದೀನಿ June 14th. ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಆಗ್ತಕ್ಕಂಥ ಪ್ರತಿಯೊಬ್ಬ ನಟಿಗೂ ಒಂದು ಕನಸಿರುತ್ತೆ. ನನ್ನ ಸಿನಿಮಾಗಳ ಆಯ್ಕೆಗಳು, ಕಥೆಗಳ ಆಯ್ಕೆಗಳಿರ್ಬೋದು, ಅಥವಾ ಯಾರೊಟ್ಟಿಗೆ ನಾನು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತೀನಿ, ಇವೆಲ್ಲವೂ ಒಂದು ಲಿಸ್ಟ್ ಅಂತ ಇರುತ್ತೆ ಪ್ರತಿಯೊಬ್ಬ ನಟಿ ಹತ್ರನು. ಆ ಲಿಸ್ಟ್ ನಿಮಗೂ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲೇ ಈ ಥರದ ಒಂದು ಒಳ್ಳೆ ಲಾಂಚ್ ಆಗ್ತಾ ಇರ್ತಕ್ಕಂಥದ್ದು ಎಷ್ಟು ಬ್ಲೆಸ್ಡ್ ಅನ್ಸುತ್ತೆ? ಡೆಫಿನೆಟ್ಲಿ ಖುಷಿ ಆಗುತ್ತೆ ಸರ್. ನನಗೆ ಯಾವಾಗಲೂ ಅನ್ನಿಸ್ತಿತ್ತು, ಒಂದು ಸಿನಿಮಾ ಮಾಡಿದ್ರೆ ಒಬ್ಬ ಟ್ಯಾಲೆಂಟೆಡ್ ಡೈರೆಕ್ಟರ್ ಅಥವಾ ಒಂದು ಟ್ಯಾಲೆಂಟೆಡ್ ಆ್ಯಕ್ಟರ್ ಜೊತೆ ಮಾಡಬೇಕು ಅಂತ. ಆವಾಗ ಸ್ಟೋರಿ ಲೈಕ್ ಚೆನ್ನಾಗಿ ಬರುತ್ತೆ ಅಂತ. ಬಟ್ ನನಗೆ ಈ ಸಿನಿಮಾ ಮೂಲಕ ಎರಡೂ ಸಿಗ್ತಿದೆ. ಸೊ ಐ ಆಮ್ ವೆರಿ ವೆರಿ ಲಕ್ಕಿ ಆ್ಯಂಡ್ ಫಾರ್ಚುನೇಟ್. ಅದಕ್ಕೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಸ್ಟೋರಿ ಸಹ ಅಷ್ಟೇ ಅದ್ಭುತವಾಗಿ ಬಂದಿದೆ. ಪರಮ್ ಸರ್ ಅವರು ನಿರ್ದೇಶನ ಮಾಡಿದ್ದಾರೆ. ಆ್ಯಂಡ್ ತುಂಬಾ ಒಂದು ಫ್ರೆಶ್ ಸ್ಟೋರಿ. ಸೊ ಟು ಬಿ ಅ ಪಾರ್ಟ್ ಆಫ್ ಇಟ್ ಒಂಥರ ಹೆಮ್ಮೆ. ಆ್ಯಂಡ್ ಟು ಬಿ ಆಕ್ಟಿಂಗ್ ವಿತ್ ಡಾಲಿ ಧನಂಜಯ ಅವರು, ಇಟ್ಸ್ ಬಿಗ್ ಥಿಂಗ್ ನನಗೆ. ನೋಡಿ, ನಾನು ಏನು ಕೇಳ್ಬೇಕು ಅನ್ಕೊಂತೀನಿ ಅದಕ್ಕೆ ಲೀಡ್ ನೀವೇ ಕೊಡ್ತಾ ಹೋಗ್ತಿದ್ದೀರಾ. ಸಾಮಾನ್ಯವಾಗಿ ಹೀರೋಯಿನ್ಸು ಕರ್ನಾಟಕ ಕ್ರಶ್, ಸೌತ್ ಕ್ರಶ್, ನ್ಯಾಷನಲ್ ಕ್ರಶ್, ಅಥವಾ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದ ಹೀರೋಯಿನ್, ಈ ತರ ಎಲ್ಲ ಒಂದಷ್ಟು ಹೊಸ ಕ್ರಶ್ಗಳು ಬರ್ತಾ ಇರುತ್ತೆ ಹೀರೋಯಿನ್ಸ್ ಬಂದಾಗೆಲ್ಲ. ಅದೇ ರೀತಿ ಹೀರೋಗಳಿಗೆ ಹೇಳ್ಬೇಕು ಅಂತಂದ್ರೆ ಅಂತ ಕೆಲವು ಹೀರೋಗಳಲ್ಲಿ ಡಾಲಿ ಅವರು ಕೂಡ ಒಬ್ರು. ಸೊ ಸಾಕಷ್ಟು ಜನಕ್ಕೆ ಹೀರೋಯಿನ್ಗಳಿಗೆ ಕ್ರಶ್ ಅವ್ರ ಮೇಲೆ. ಸೊ ಅಂತ ಒಬ್ಬ ನಟನ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡ್ತಿರೋದು ಎಷ್ಟು ಖುಷಿ ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ. ನಾನು ಅವರ ಆ್ಯಕ್ಟಿಂಗ್ ನೋಡಿದ್ದೀನಿ, ಅವ್ರ ಪ್ರೀವಿಯಸ್ ಫಿಲ್ಮ್ಸಲ್ಲಿ. ಅವ್ರದ್ದು ಒಂದು ಈಸ್ ಆಫ್ ಆ್ಯಕ್ಟಿಂಗ್, ಸ್ಕ್ರೀನ್ ಪ್ರೆಸೆನ್ಸ್ ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಗೂ ಬೆರ್ತೋಗುವಂತಹ ಒಂದು ಪವರ್ ಏನಿದೆ ಅವರಲ್ಲಿ. ಸೊ ಅದು ನನಗೆ ತುಂಬ ಇನ್ಸ್ಪೈರ್ ಮಾಡುತ್ತೆ, ಖುಷಿ ಆಗುತ್ತೆ. ಇಂಥ ಒಬ್ಬ ಟ್ಯಾಲೆಂಟೆಡ್ ಪರ್ಸನ್ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಿರೋದನ್ನು ನೋಡಿ. ಸೊ ನಾನು ಮೂವಿ ನೋಡಿಲ್ಲ, ನಾನು ಕಾಯ್ತಾ ಇದ್ದೀನಿ. ಅಫ್ಕೋರ್ಸ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ ರಿಲೀಸ್. ಸೂಪರ್. ಡಾಲಿ ಅವರೇ, ನಿಮ್ಮದು ಕತೆಗಳ ಆಯ್ಕೆನೇ ತುಂಬ ವಿಭಿನ್ನವಾಗಿರುತ್ತೆ. ಅಂದರೆ ಅಷ್ಟು ಈಸಿಯಾಗಿ ಕತೆನ ಒಪ್ಪುವಂಥ ಕಲಾವಿದ ನೀವಲ್ಲ. ನೀವು ಅದನ್ನು ಪ್ರೂವ್ ಮಾಡಿದ್ದೀರ. ಬೀಯಿಂಗ್ ಅ ಪ್ರೊಡ್ಯೂಸರು, ಒಂದೊಳ್ಳೆ ಟೆಕ್ನಿಷಿಯನ್ ಆಗಿ, ಒಳ್ಳೆ ಸಾಹಿತಿ, ಚಿತ್ರ ಸಾಹಿತಿಯಾಗಿ ಎಲ್ಲವೂ ನಿಮ್ಗೊಂದು ಜಡ್ಜಿಂಗ್ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಕೋಟಿ ಸಿನಿಮಾ ನಿಮ್ಮ ಕರಿಯರ್ಗೆ ಎಷ್ಟು ಪ್ರಧಾನವಾದ ಸಿನಿಮಾ ಅನಿಸುತ್ತೆ? ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾನೇ ಆಗುತ್ತೆ ನನ್ನ ಕೆರಿಯರಲ್ಲಿ. ಏಕೆಂದರೆ ನನಗೆ ಒಂದಿಷ್ಟು ಕಥೆಗಳು ಕೇಳಿದಾಗ ಕಾಡುವಂಥ ಕಥೆಗಳು ಸಿಕ್ಕರೆ ನನಗೆ ಅದು ಯಾವಾಗಲೂ ಅಂದರೆ ಎಲ್ಲವೂ ನೆನಪಿರಲ್ಲ. ತುಂಬ ಕಥೆಗಳು ಕೇಳ್ತಾ ಇರ್ತೀವಿ, ತುಂಬ ಓದ್ತಾ ಇರ್ತೀವಿ. ಕೆಲವೊಂದಿಷ್ಟು ಮಾತ್ರ ತುಂಬ ಕಾಡತ್ತೆ, ತುಂಬ ನೆನಪಲ್ಲಿ ಉಳ್ಕೊಳ್ಳುತ್ತೆ. ಇದು ಎಷ್ಟು ಚೆನ್ನಾಗಿ ಬರೆದಿದ್ರಲ್ವ, ಕೆಲವೊಂದು ಆ ದೃಶ್ಯ ಎಷ್ಟು ಚೆನ್ನಾಗಿತ್ತಲ್ವ, ಇದು ಹೆಂಗಿತ್ತಲ್ವ, ಅಥವಾ ಒಂದು ಇಡೀ ಜರ್ನಿ ನಾವೇನೋ ಅನ್ಕೊತಾ ಇದ್ವಿ, ಅದನ್ನು ತೊಗೊಂಡೋಗಿ ಎಲ್ಲೋ ಒಂದು ಬೇರೆ ಥರದಲ್ಲಿ ಬೇರೆ ಕಡೆ ನಿಲ್ಲಿಸಿದ್ರಲ್ಲ, ಹೀಗೆ ತುಂಬ ಯೋಚನೆಗಳು ಬರ್ತಾ ಇರುತ್ತೆ. ನನ್ನ ಕೋಟಿ ಕೇಳಿದಾಗ್ಲೂ ಅಷ್ಟೇ.
ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ಲ, ಇದು ಹೊಸ ಥರ ಇದೆ, ನಾನು ಇದುವರೆಗೂ ಈ ಥರದ್ದು ಕೇಳಿರಲಿಲ್ಲ. ಅಥವಾ ನೀವು ಏನೇ ಲೈನ್ ಅಂದ್ಕೊಂಡ್ರೂ ಅದನ್ನು ಹೊಸ ಥರ ಹೇಳಿದ್ದಾರೆ. ಅಥವಾ ನಿಮಗೆ ಟೀಸರ್ ಟ್ರೈಲರ್ ನೋಡಿದಾಗ ಎಸ್ಪೆಷಲಿ ಓಕೆ ಈ ಸಿನಿಮಾ ಈ ಕತೆ ಇರ್ಬೋದು ಅಂತ ನೀವು ಅನ್ಕೋತೀರ. ಬಟ್ ಅದ್ರದ್ದು ಅಪ್ರೋಚೇ ಬೇರೆ ಇದೆ. ಒಂದು ಹೊಸ ಥರದ್ದು ಸಿನಿಮಾ, ಹೊಸ ಕತೆ. ಸೊ ಅದು ತುಂಬ ಕಾಡ್ತಾಯಿತ್ತು ನನಗೆ. ಅವ್ರ ಹತ್ರ ಪರಮವ್ರ ಹತ್ರ ಕತೆ ಕೇಳಿ ಹೋದ್ಮೇಲೂ ತುಂಬ ಕಾಡ್ತಾಯಿತ್ತು. ಹಂಗಾಗಿನೇ ಇಲ್ಲ ಈ ಸಿನಿಮಾ ಮಾಡಬೇಕು ಅಂತ ಹೇಳಿ ಮಾಡಿದ್ದು. ಜೊತೆಗೆ ಒಂದು ಕಾಮನ್ ಮ್ಯಾನ್ ಪಾತ್ರ ಮಾಡಬೇಕಾದ್ರೆ ಲಕ್ಷಾಂತರ ಜನನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ, ಅವರ ಬದುಕನ್ನು ತೆರೆ ಮೇಲೆ ತೋರಿಸ್ತಾ ಇರ್ತೀವಿ. ಅಥವಾ ನಮ್ಮದೇ ಬದುಕಿನ ಎಷ್ಟೋ ಹಳೆಯ ದಿನಗಳನ್ನ ರೀವಿಸಿಟ್ ಮಾಡೋವಂಥ ಅವಕಾಶ. ಸೊ ಕೋಟಿಲ್ ಅದೆಲ್ಲದೂ ನನಗೆ ಅವಕಾಶ ಇತ್ತು. ಎಲ್ಲರೂ ನೋಡ್ದಂಗೆ ಡಾಲಿ ಅವರು ಐಫೈ ಲೈಫಿಂದ ಬಂದಂಥವರಲ್ಲ. ನಾಟ್ ಬಾರ್ನ್ ವಿತ್ ಗೋಲ್ಡ್ ಸ್ಪೂನು. ತುಂಬ ಕಷ್ಟದ ದಿನಗಳಿಂದ ಒಬ್ಬ ಶ್ರೀಸಾಮಾನ್ಯನಾಗಿ ಹೆಂಗೆ ಬೆಳ್ಕೊಂಬಂದ್ರು ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಸಾಲು ಸಿನಿಮಾಗಳಲ್ಲಿ. ಸೊ ಹಂಗಾಗಿ ಈ ಪಾತ್ರಕ್ಕೆ ನೀವೇ ವೆರಿ ಆ್ಯಪ್ಟ್ ಪರ್ಸನ್ ಅಂತ ಮೋಸ್ಟ್ಲಿ ಪರಮೇಶ್ವರ್ ಗುಂಡ್ಕಲ್ ಅವ್ರಿಗೂ ಅನಿಸುತ್ತೆ. ಅದಕ್ಕೆ ನಿಮ್ಮನ್ನು ಚೂಸ್ ಮಾಡಿದ್ದಾರೆ ಇದಕ್ಕೆ. ನನ್ನ ಕತೆ ಕೇಳಿದಾಗಲೂ ಒಂದು ಸಣ್ಣ ನಾವೆಲ್ ಓದಿದ್ದು ಎಕ್ಸ್ಪೀರಿಯನ್ಸ್ ಅದು. ಯಾಕಂದ್ರೆ ಅಷ್ಟು ಒಳ್ಳೊಳ್ಳೆ ಪಾತ್ರಗಳು, ಅಷ್ಟು ಒಳ್ಳೊಳ್ಳೆ ದೃಶ್ಯಗಳು ಆ್ಯಂಡ್ ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸು. ಸೊ ಅವರು ಮೋಸ್ಟ್ಲಿ ಕತೆ ಬರೀಬೇಕಾದ್ರೆ ಯಾರನ್ನೂ ಅಂದ್ಕೊಂಡು ಬರೆದಿಲ್ಲ. ಬಟ್ ಅವರ ಜರ್ನಿ ಶುರುವಾದ ಮೇಲೆ ಬಡವರ ಸ್ಕಲಲ್ಲಿ ನಾನು ನೋಡಿದಾಗ ಓಕೆ ಅದು ಏನು ಸಿನಿಮಾದಲ್ಲಿ ಅಂತಲ್ಲ, ಎದುರುಗಡೆ ನಾನು ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗನ್ನಿಸ್ತು ಇಲ್ಲ ಈ ಪಾತ್ರ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ನಿಮ್ಮ ಕತೆ ಹೇಳಬೇಕು ಅಂತ ಅನಿಸ್ತು ಅಂತ ಅಂದರು ಅವರು. ಆ್ಯಂಡ್ ನನಗೂ ಖುಷಿ ಆಯಿತು. ಯಾರೋ ಒಬ್ಬರು ಒಂದು ಕತೆಗೆ ಇದಕ್ಕೆ ಎಷ್ಟೊಂದು ಕತೆಗಳು ನಮಗೆ ಅಂತಲೇ ಬರ್ಕೊಂಡು ಬರ್ತಾರೆ. ಕೆಲವೊಂದು ಕತೆಗಳಲ್ಲಿ ಅವ್ರು ಬರೆದಿರೋ ಕತೆಗೆ ನೋಡ್ತಿದ್ದಂಗೆ ಇಲ್ಲ ಅಯ್ಯೋ ನನ್ನ ಪಾತ್ರ ಕಣ್ಮುಂದೆ ಬಂದಂಗೆ ಆಯಿತು ಅನ್ನೋದಿದೆಯಲ್ಲ, ಅದು ಒಳ್ಳೆ ಕಾಂಪ್ಲಿಮೆಂಟ್ ಅದು. ಮೋಕ್ಷ ಅವರೇ, ನಿಮಗೆ ಈ ಒಂದು ಪಾತ್ರ, ಈ ಒಂದು ಸಿನಿಮಾ ಸಿಕ್ಕಿದ್ದು ಹೇಗೆ ಅಂತಕ್ಕಂಥದ್ದು? ಯಾರು ಫಸ್ಟ್ ಅಪ್ರೋಚ್ ಮಾಡಿದ್ರು, ಹೇಗೆ ಅಪ್ರೋಚ್ ಮಾಡಿದ್ರು? ನನಗೊಂದು ಸುಮಾರು ಒಂದು 10:30-11 ಗಂಟೆ ರಾತ್ರಿ ಒಂದು ಕಾಲ್ ಬಂತು ಟೀಮಿಂದ. ಈ ಥರ ಒಂದು ಸಿನಿಮಾ ಬರ್ತಿದೆ, ಮೋಸ್ಟ್ಲಿ ಡಾಲಿ ಧನಂಜಯ ಅವ್ರ ಹೀರೋ ಇರ್ಬೋದು. ಅವಾಗಲೇ ನನಗೆ ಖುಷಿ ಆಗೋಯ್ತು, ಎಸ್ ಫೈನಲಿ ಅಂತ. ಆಮೇಲೆ ಈ ಥರ ಆಡಿಷನ್ ಇವಾಗಲೇ ಬರಬೇಕು ಅಂತ ಹೇಳಿದ್ರು. ನಾನು ಸರ್ ಲೇಟ್ ಆಯ್ತಲ್ಲ, 10:30-11 ಗಂಟೆ ಹೇಗೆ ಬರಲಿ? ಇಲ್ಲ ಮೇಡಮ್ ಇವಾಗಲೇ ಕಳಿಸ್ಬೇಕು, ನಾಳೆ ಫೈನಲ್ ಮಾಡ್ತಿದ್ದಾರೆ. ಓಕೆ ಸರ್, ಅಟ್ಲೀಸ್ಟ್ ಮೊಬೈಲ್ ಕಳಿಸ್ಲಾ? ಓಕೆ ಶೋರ್ ಕಳಿಸಿ. ಸೊ ಆ ಎಕ್ಸೈಟ್ಮೆಂಟಲ್ಲಿ, ಆ ಜೋಶಲ್ಲಿ, ಆ ಖುಷಿಲಿ ನಾನು ಎಣ್ಣೆಯನ್ನು ಹಾಕೊಂಡಿದ್ದೆ. ಸಾಮಾನ್ಯ ಹುಡುಗರಾಗಿದ್ರೆ ಹೊಟ್ಟೆಗೆ ಹಾಕೊಂತಿದ್ದು, ನೀವು ತಲೆಗೆ ಹಾಕೊಂಡಿದ್ದೆ. ಹೌದು, ಮನೇಲಿದ್ದೆ ಅಲ್ಲ, ಸೊ ಆರಾಮಾಗಿನ ಪಜಾಮಾಸ್ ಹಾಕೊಂಡು ಅವತ್ತು ಎಣ್ಣೆ ಎಲ್ಲ ಹಾಕಿ ಜಡೆ ಹಾಕ್ಬಿಟ್ಟು ಮಾರನೇ ದಿನ ತಲೆ ಸ್ನಾನ ಮಾಡೋಣ ಅಂತ ಟಿವಿ ನೋಡ್ತಾ ಕೂತ್ಕೊಂಡಿದ್ದೆ. ಆ ಟೈಮಲ್ಲಿ ಆಗಿದ್ದು ಅದೇ ಜಡೆ ಹಾಕ್ಕೊಂಡಿರೋ ಕೂದಲೇ ನಾನು ಆಡಿಷನ್ನ ಕೊಟ್ಟೆ. ನಾನು ಹೇಳ್ದಲ್ಲ ಫುಲ್ ಖುಷಿಯಾಗಿದ್ದೆ ಅಂತ. ಆ ಜೋಶಲ್ಲಿ ಆ ಆಡಿಷನ್ನ ತಪ್ಪು ಕಳಿಸ್ಬಿಟ್ಟಿದ್ದೀನಿ. ಸೊ ಅಪ್ಯಾರೆಂಟ್ಲಿ ನಾನು ಏನು ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ನವಮಿ, ಅವಳಿಗೆ ಸ್ವಲ್ಪ ಇದು ಬಿಕ್ಕಳಿಕೆ ಪ್ರಾಬ್ಲಮ್ ಇರುತ್ತೆ. ಸೊ ಆ ಒಂದು ಬಿಕ್ಕಳಿಕೆನ ನಾನು ಸ್ಟ್ಯಾಮರಿಂಗ್ ಅಂತ ಅಂದ್ಕೊಂಡು ಆಡಿಷನ್ ಸ್ಟ್ಯಾಮರ್ ಮಾಡ್ಬಿಟ್ಟು ಕಳಿಸ್ಬಿಟ್ಟಿದ್ದೀನಿ, ಅಂತೆಲ್ಲ ಫುಲ್ಲು. ಸೊ ಅದಾದಮೇಲೆ ನನಗೆ ಆಮೇಲೆ ನಿದ್ದೆ ಎಲ್ಲ ಮಾಡಿ ಮಧ್ಯರಾತ್ರಿ ಜ್ಞಾಪಕ ಬಂತು, ಇಷ್ಟು ತಪ್ಪು ಕಳಿಸ್ಬಿಟ್ಟಿದ್ದೀನಿ ಅಂತ. ಕಳ್ಸಾದ್ಮೇಲೆ ಏನು ಮಾಡೋಕ್ಕಾಗತ್ತೆ, ನೋಡ್ಕೊಳ್ಳೋಣ ಅಂತ ಅನಿಸಿ ಆಮೇಲೆ ಬೆಳಗ್ಗೆ ನಂಗೆ ಅವ್ರ ಟೀಮೇ ಕಾಲ್ ಬಂತು. ಮೇಡಮ್ ನೀವೇನು ತಪ್ಪು ತಿಳ್ಕೊಂಡು ಆಡಿಷನ್ ಕಳಿಸಿದ್ರಿ, ನಮ್ಗೆ ಅದೇ ಇಷ್ಟ ಆಗಿದೆ, ಇವಾಗ ಸರಿಯಾಗಿ ಆಡಿಷನ್ ಕೊಡೋಕ್ಕೆ ಬನ್ನಿ ಅಂತ ಕರೆಸಿ ನಾನು ಹೋಗಿ ಆಡಿಷನ್ ಕೊಟ್ಟು ದಟ್ಸ್ ಹೌ ಐ ಗಾಟ್ ಸೆಲೆಕ್ಟೆಡ್. ಸೂಪರ್. ಮೋಡ ಕವಿದ ವಾತಾವರಣ, ಕರೆಕ್ಟಾಗಿ ಮುಂಗಾರು ಮಳೆ ಶುರುವಾಗಿದೆ. ನಿಮ್ಮ ಮೊದಲ ಸಿನಿಮಾಗೂ ಮೋಡ ಕವಿದೆ. ಸೊ ಹಂಗಾಗಿ ಕೋಟಿ ಮೂಲಕ ಮಳೆ ಬರ್ಲಿ ಜೋರಾಗಿ. ಸ್ವೀಟ್, ಚೆನ್ನಾಗಿ ಹೇಳಿದ್ರಿ. ಎಸ್. ಇನ್ನು ಪರಮೇಶ್ವರ್ ಅವ್ರ ಬಗ್ಗೆ ವಿಶೇಷವಾಗಿ ಹೇಳ್ಬೇಕಾಗಿಲ್ಲ. ಅವರು ಬಿಸ್ನೆಸ್ ಹೆಡ್ ಆಗಿ ಇದ್ಕೊಂಡು ಅವರು ಡೈಲಿ ಕತೆಗಳು ಕೇಳೋದು, ಎಪಿಸೋಡಿಗೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಪ್ಲಾನಿಂಗ್ ಮಾಡೋದು ಇದೇ ಆಗಿರ್ತಿತ್ತು. ಹಾಗಾಗಿ ಸೊ ಒಂದೊಳ್ಳೆ ಜಡ್ಜಿಂಗ್ ಇರುತ್ತೆ ಇಬ್ರಿಗೂ. ಸೊ ಅದರದ ಒಂದು ಡೆಪ್ತ್ ಇಬ್ರಿಗೂ ನೀಟಾಗಿ ಗೊತ್ತಿದ್ರಿಂದ ಈ ಕೋಟಿ ಸಿನಿಮಾ ಇಷ್ಟು ಇಂಟೆನ್ಸ್ ಆಗಿ ಶ್ರೀಸಾಮಾನ್ಯಗೆ ಕನೆಕ್ಟ್ ಆಗುವಂಗೆ, ಸಮಾಜಕ್ಕೆ ಕನೆಕ್ಟ್ ಆಗುವಂಗೆ ಮೂಡಿ ಬರ್ತಿದೆ ಅಂತ ಅನಿಸ್ತಿದ್ಯಾ? ಅವರು ಫಸ್ಟ್ ಕತೆ ಹೇಳಬೇಕಾದ್ರೆ ಓಕೆ, ಇವರು ಕಿರುತೆರೆಯಲ್ಲಿ ಟಿ ವಿಗೆ ಎಷ್ಟೊಂದು ಬರೆದಿದ್ದಾರೆ, ಸೊ ಎಷ್ಟೊಂದು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ, ಅಲ್ಲಿ ತುಂಬ ದೊಡ್ಡ ಸಕ್ಸಸ್ಫುಲ್ ಮ್ಯಾನ್, ಇದೆಲ್ಲದು ಗೊತ್ತಿತ್ತಲ್ಲ. ಆ್ಯಂಡ್ ಆಮೇಲೆ ಅವ್ರು ಒಂದು ಕೆಲಸ ಹಿಡ್ಕೊಂಡ್ರೆ ಎಷ್ಟು ಕಂಪ್ಲೀಟಾಗಿ ಮಾಡ್ತಾರೆ ಅನ್ನೋದು ತುಂಬ ಚೆನ್ನಾಗಿ ನೋಡಿದ್ದೆ. ಸಿನಿಮಾಗೆ ಹೆಂಗೆ ಕತೆ ಬರೆದಿರ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿಲೇ ಇದ್ದೆ. ಬಟ್ ಅವ್ರೊಳಗೊಬ್ಬ ಒಳ್ಳೆ ಫಿಲಾಸಫರ್ ಇದ್ದಾನೆ, ಒಳ್ಳೆ ಅಬ್ಸರ್ವರ್ ಇದ್ದಾನೆ. ಅವನು ಈಗ ನಿಮಗೆ ಪ್ರತಿಯೊಬ್ಬ ಮನುಷ್ಯಲ್ಲೂ ಒಬ್ಬ ಕಳ್ಳ ಇದ್ದಾನೆ ಅಂತ ಟೀಸರಲ್ಲಿ ತೋರಿಸ್ತೀವಿ. ಅದೇ ನಿಮಗೆ ಟ್ರೇಲರಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ
ಅದ್ರ ಮೇಲೆ ಒಂದು ಫೋಟೋ ಇದೆ, ಒಂದು ಮಗು ಇದೆ, ಅಲ್ಲಿ ಇದ್ದಾನೆ ಅಂತ ಹಾಗೆ. ಹೌದು. ಅದಕ್ಕೆಲ್ಲ ಒಂದು ಗನ್ನಲ್ಲಿ ಶೂಟ್ ಮಾಡಿಸ್ತಾ ಇದ್ದಾರೆ ಹೀಗೆ. ಅಂದರೆ ನೀವು ಸಿನಿಮಾದಲ್ಲಿ ತುಂಬ ಲೇಯರ್ಸ್ ಇದೆ, ಅಥವಾ ಪ್ರತಿಯೊಂದು ಪಾತ್ರದ ಡೆಫಿನಿಷನ್ಗಳು ಎಲ್ಲ ತುಂಬ ಕ್ಲಿಯರಾಗಿ ಎಲ್ಲ ಡಿವೈಡ್ ಮಾಡಿಟ್ಟಿದ್ರು. ನಿಮ್ಮ ಸಿನಿಮಾದಲ್ಲಿ ಸಾಕಷ್ಟು ನುರಿತ ಕಲಾವಿದರಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಫೈನೆಸ್ಟ್ ಆ್ಯಕ್ಟರ್ಸ್ ಅಂತ ಯಾರನ್ನ ಕರಿತೀವಿ ಅವರೆಲ್ಲ ಬಹುತೇಕ ನಿಮ್ಮ ಸಿನಿಮಾದಲ್ಲಿದ್ದಾರೆ. ತಾರಮ್ಮ ಅವರು, ರಂಗಾಯಣ ರಘು ಅವರು, ರಮೇಶ್ ಇಂದ್ರ ಅವರು ಎಲ್ಲನೂ. ಸೊ ನಿಮ್ಮ ಕಾಂಬಿನೇಷನ್ ಯಾರ ಜೊತೆಗೆ ಜಾಸ್ತಿ ಇತ್ತು? ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಅವರ ಒಂದು ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ನನಗೆ ಇನ್ಸ್ಪೈರ್ ಆಗ್ತಿತ್ತು. ಓಕೆ. ಅಯ್ಯೋ ಎಷ್ಟು ಆರಾಮಾಗಿ ಮಾಡ್ತಾರಲ್ಲ, ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ. ಸುಮ್ಮನೆ ಒಂದು ಇಡೀ ಪೇಜ್ ರಂಗಾಯಣ ರಘು ಸರ್ ಅವತ್ತು ಒಂದು ಸೀನ್ ಇತ್ತು, ಒಂದು ಇಡೀ ಪೇಜ್ ಕೊಟ್ಟರು, ಅವ್ರು ಸುಮ್ಮನೆ ಹಿಂಗೆ ಓದಿದ್ರು. ಬಿಡಪ್ಪ ನನ್ನ ಸ್ಟೈಲ್ ಹೇಳ್ತೀನಿ ಅಂತ ಕೊಟ್ಬಿಟ್ಟು ಅದೇ ಕಾಂಟೆಕ್ಸ್ಟ್ಗೆ ಸ್ಟಿಕ್ ಆನ್ ಆಗಿ ಅವ್ರ ಶೈಲಿಲಿ ಹೇಳಿದ್ರು. ಅದನ್ನ ನಾವು ನೋಡ್ಬಿಟ್ಟು ಕಲಿಬೇಕು. ಸೊ ಆ ಥರ ಎಲ್ಲ ತುಂಬಾ ಕಲಿತೆ ನಾನು. ಡೆಫಿನೆಟ್ಲಿ ಒಂದು ಸಿನಿಮಾ ಮೂಲಕ ನಾನು ತುಂಬಾ ಕಲ್ತಿದ್ದೀನಿ ಆಸ್ ಅನ್ ಆರ್ಟಿಸ್ಟ್ ಅಂತ ಪ್ರೌಡ್ಲಿ ಹೇಳ್ತೀನಿ. ಅಫ್ಕೋರ್ಸ್ ರಂಗಾಯಣ ರಘು ಅವ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ, ಎಕ್ಸ್ಪೀರಿಯನ್ಸ್ ಮ್ಯಾನ್ಸ್ ಮೇಕ್ಸ್ ಪರ್ಫೆಕ್ಟ್ ಅಂತಕ್ಕಂಥ ಒಂದು ಕೋಟ್ ಇದೆ. ಸೊ ಅವ್ರ ರಂಗಾಯಣದಿಂದಾನೇ ಅದನ್ನೆಲ್ಲನೂ ಇನ್ಬಿಲ್ಟ್ ಅವ್ರಿಗೆಲ್ಲಾನು. ಕರೆಕ್ಟ್. ಸೊ ನಟನೆ, ಆಂಗಿಕ ಭಾಷೆ ಮತ್ತು ಡೈಲಾಗು ಇವೆಲ್ಲವನ್ನು ಬ್ಲೆಂಡ್ ಮಾಡಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆ್ಯಸ್ ಎನ್ ಆರ್ಟಿಸ್ಟ್ ನಿಮ್ಗೆ ಎಷ್ಟು ಟಫ್ ಅನ್ನಿಸ್ತು ಅಂತ ಒಬ್ಬ ನುರಿತ ಕಲಾವಿದರ ಮುಂದೆ ಆ್ಯಕ್ಟ್ ಮಾಡೋದು? ಜೊತೆಗೆ ಏನಾದ್ರು ಟಿಪ್ಸ್ ಕೊಡ್ತಿದ್ರು ಅವರೆಲ್ಲನೂ ನಿಮಗೆ ಅಂತ? ಟಿಪ್ಸ್ ಇವರು ತುಂಬ ಕೊಟ್ಟಿದ್ದಾರೆ ನನಗೆ. ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಧನಂಜಯ್ ಅವರು. ಆ್ಯಸ್ ಅ ಬಿಗಿನರ್ ಪ್ರತಿಯೊಂದು ವರ್ಡ್ಗೂ ಪ್ರತಿಯೊಂದು ಅಕ್ಷರಕ್ಕೆ ಆ್ಯಕ್ಟ್ ಮಾಡ್ತಿದ್ದೆ. ಸೊ ಅದು ಬೇಕಾಗಿಲ್ಲ. ಕೆಲವೊಂದ್ಸತಿ ಸುಮ್ಮನೆ ಐ ಕಾಂಟ್ಯಾಕ್ಟಲ್ಲೇ ನೀವು ಆ ಸುದ್ದಿನ ಏನೋ ಆಡಿಯನ್ಸ್ಗೆ ತಲುಪಿಸ್ಬೋದು. ಸೊ ಅದೊಂದು ಕಲ್ತ್ಕೊಂಡೆ ಅವರಿಂದ ನಾನು. ಆ್ಯಂಡ್ ಅಫ್ಕೋರ್ಸ್ ಪ್ರತಿಯೊಬ್ಬರಿಂದ ಒಂದೊಂದು ಕಲಿಯೋದು ಇರುತ್ತೆ. ಆ್ಯಂಡ್ ಸಿನಿಮಾ ಜರ್ನಿನೇ ಕಲಿಯೋದು. ನೀವು ಎಂಡ್ವರೆಗೂ ಕಲಿತಾನೇ ಇರ್ತೀರ. ಅವರು ಕಲಿತಾ ಇದ್ದಾರೆ, ತಾರಮ್ಮನೂ ಕಲಿತಾ ಇದ್ದಾರೆ, ರಂಗಾಯಣ ರಘು ಅವ್ರನ್ನೂ ಕಲಿತಾ ಇದ್ದಾರೆ. ಇಟ್ಸ್ ಐ ಥಿಂಕ್ ಎಕ್ಸ್ಪೀರಿಯನ್ಸ್ ನಿಮ್ಮನ್ನ ಒಂದು ಬೆಟರ್ ಆ್ಯಕ್ಟರ್ ಮಾಡುತ್ತೆ ಅಂತ ನನಗೆ ಅನ್ಸುತ್ತೆ. ಸೂಪರ್. ಅಂದರೆ ಪ್ರೀವಿಯಸ್ ಸಿನಿಮಾಗಳಲ್ಲಿ ಡಾಲಿ ಅವರು ಹೀರೋಯಿಸಮ್ ತೋರಿಸೋದಕ್ಕೆ ಹೊಡೆಯೋದು ಬೇರೆ, ಇಲ್ಲಿ ಸರ್ವೈವ್ ಆಗೋದಕ್ಕೆ ಹೊಡೆಯೋದೇ ಬೇರೆ. ಸೊ ಆ ಒಂದು ಸಹಜತೆ, ನೈಜತೆ ಕಾಣುತ್ತೆ ಅನಿಸುತ್ತೆ ಸ್ಕ್ರೀನಲ್ಲಿ. ಡೆಫಿನೆಟ್ಲಿ. ಆಮೇಲೆ ಇದರಲ್ಲಿ ನೀವು ನೋಡಿ ಇಡೀ ಸಿನಿಮಾದಲ್ಲಿ ಒದೇ ತಿಂತೀನಿ ಆ್ಯಕ್ಚುಲಿ ಇದರಲ್ಲಿ ನಾನು. ಜನತಾ ಸಿಟಿ ಅನ್ನೋ ಒಂದೇ ಒಂದು ಸಾಂಗ್ ನೋಡಿದ್ರೆ ಸಾಕು, ಇಡೀ ಸಿನಿಮಾದ ಸಾರಾಂಶವನ್ನು ಒಂದು ಸಾಂಗಲ್ಲಿ ಕಟ್ಕೊಡೋ ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅನಿಸುತ್ತೆ. ಅದು ನಮ್ಮ ವಾಸಿಗೆ ವೈಭವ ಬರೆದಿರೋದು, ತುಂಬ ಚೆನ್ನಾಗಿ ಬರೆದಿದ್ದಾನೆ. ಅವನೇ ಬರೆದು ಅವನೇ ಕಂಪೋಸ್ ಮಾಡಿರೋಂಥ ಹಾಡೋದು. ನನಗೂ ತುಂಬ ಇಷ್ಟ ಅದು ಜನತಾ ಸಿಟಿ. ಅಂದರೆ ಅವ್ರಿಗೂ ಒಂಚೂರು ಹೊಟ್ಟೆ ಕಿಚ್ಚಿದೆ, ಅದಕ್ಕೆ ರಸ್ತೆ ಹಿಂಗಿದೆ, ಅದೇನೋ ತುಂಬ ಸಖತ್ತಾಗಿ ಬರೆದಿದ್ದಾನೆ. ಹುಲಿಗಳು ಇರುವ ನಗರ ಇರಬಾರದೆ ಪುಣ್ಯಕೋಟಿ ಅಂತ ಕೇಳ್ತಾನೆ ಅದರಲ್ಲಿ ಪ್ರಶ್ನೆನ ವೈಭವ. ತುಂಬ ಚೆನ್ನಾಗಿ ಬರ್ದಿದ್ದಾನೆ. ನನಗೆ ತುಂಬ ಇಷ್ಟವಾದ ಸಾಂಗ್ ಅದು. ಎಸ್ ಮೋಕ್ಷ ಅವರೇ, ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಯಾವುದು ಶೂಟಿಂಗ್ ಡೇ ಅಥವಾ ಸೀಕ್ವೆನ್ಸ್ ಅಂತಕ್ಕಂಥದ್ದು? ನಾರ್ಮಲ್ ನವಮಿಗೆ ಒಂದು 10-15 ನಿಮಿಷ ಮೇಕಪ್ ಅಷ್ಟೇ. ಅದನ್ನು ತೆಗಿಸ್ತಿದ್ರು ಸರ್. ಆಮೇಲೆ ಹಿಂಗಿದೆ, ನಿಮ್ಗೇನ್ ಬೇಕು ಮೇಕಪ್? ತುಂಬಾ ಸಿಂಪಲ್ ಆಗಿ ತೋರಿಸಿದ್ದಾರೆ. ತುಂಬಾ ಸಿಂಪಲ್ ಆಗಿ ತೋರಿಸಿದ್ದಾರೆ ನನ್ನ ಕ್ಯಾರೆಕ್ಟರ್ನ. ಬಟ್ ಅದೇ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಒಂದು ಇದಕ್ಕೆ ಆಲ್ಮೋಸ್ಟ್ ಒಂದು 2 to 3 hours ಮೇಕಪ್ ಮಾಡಬೇಕಾಗಿತ್ತು ಆ ಒಂದು ಸೀಕ್ವೆನ್ಸ್. ಎಸ್, ಕ್ಲೈಮ್ಯಾಕ್ಸ್ಗೆ. ಸೊ ಆ ಒಂದು ಟ್ರಾನ್ಸಿಷನ್ ಇದೆ ಅಲ್ವಾ, ಅದಂತೂ ಫುಲ್ ಎಕ್ಸ್ಟ್ರೀಮ್ ಆಗಿತ್ತು. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನೋಡಿ, ನೀವು ಸಿನಿಮಾ ನೋಡಿ. ಅಫ್ಕೋರ್ಸ್ ತಾರಮ್ಮ ಮತ್ತೆ ರಂಗಾಯಣ ರಘು ಅವರು ನಿಮ್ಮ ಕಾಂಬಿನೇಷನ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡ್ಬೇಕಂದ್ರೆ ಇದು ಹ್ಯಾಟ್ರಿಕ್. ಬಡವರಾಸ್ಕಲ್ ಆಯ್ತು, ಟಗರು ಪಲ್ಯ ಆಯ್ತು, ಈಗ ಕೋಟಿ ಬರ್ತಾ ಇದೆ. ಇವನ್ ವೈಭವ್ ಜೊತೆನೂ ಅದು ಯಾವಾಗಲೂ ವರ್ಕ್ ಆಗಿದೆ. ಎಸ್ಪೆಷಲಿ ನಿಮಗೆ ರಂಗಾಯಣ ರಘು ತಾರಮ್ಮ ಒಟ್ಟಿಗೆ ಮಾಡಿರೋ ಪಿಕ್ಚರ್ಗಳೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅಂದರೆ ಅವರು ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಈಗ ನಾವು ಬಡವರಾಸ್ಕಲಲ್ಲಾಗಲಿ ಅಥವಾ ಟಗರು ಪಲ್ಯದಲ್ಲಾಗಲಿ, ನಾವು ಟಗರು ಪಲ್ಯ ಅದು ಸ್ಕ್ರಿಪ್ಟ್ ಕೇಳಿದಾಗ ಇಲ್ಲಿ ರಘು ಸರ್ ತಾರಮ್ಮ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಈಗ ಟಗರು ಪಲ್ಯ ಸ್ಕ್ರಿಪ್ಟ್ ಕೇಳಿದಾಗಲೂ ಫಸ್ಟು ಎಲ್ಲ ಹೊಸಬ್ರನ್ನೇ ಹಾಕ್ಕೊಂಡು ಮಾಡ್ಬಿಡೋಣ ಅಂದಾಗ ಇಲ್ಲ, ಹಂಗೆ ಆಗಲ್ಲ, ಇದು ರಂಗಾಯಣ ರಘು ಸರ್ ತಾರಮ್ಮ ಥರ ಕಲಾವಿದರು ಬೇಕು ಅಂತ. ಸೊ ಡೆಫಿನೆಟ್ಲಿ ಮತ್ತೆ ಇನ್ನೊಂದು ಹಿಟ್ಟು ಈ ಕಾಂಬಿನೇಷನಿಂದ ಬರುತ್ತೆ. ನೀವು ಹುಲಿ ವೇಷದಲ್ಲಿ ಕಾಣಿಸ್ತೀರಾ, ವಿಲನ್ ರಮೇಶ್ ಇಂದ್ರ ಅವರು ಹುಲಿ ವೇಷದಲ್ಲಿ ಕಾಣಿಸ್ತಾರೆ. ಸೊ ಫಸ್ಟ್ ಟೈಮ್ ಹುಲಿ ವೇಷದ ಒಂದು ಪೇಂಟ್ ಹಚ್ಚಿದ್ದೀರಾ ನಿಮಗೆ? ಫಸ್ಟ್ 2 days ಮಾತ್ರ ಹುಲಿ ವೇಷ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ. ಬಟ್ 4 hours ಈ ಕಡೆಗೆ ಒಂದು ಕಡ್ಡಿ, ಈ ಕಡೆ ಒಂದು ಕಡ್ಡಿ ಕೊಟ್ಟು ನಿಲ್ಲಿಸ್ಬಿಟ್ಟು ಪೇಂಟ್ ಮಾಡ್ತಾನೇ ಇರ್ತಾರೆ. ಅದು ಚೆನ್ನಾಗಿತ್ತು ಫಸ್ಟ್ 2-3 ದಿನ. ಆಮೇಲೆ ಚಳಿಗಾಲ ಬೇರೆ,
ಹುಚ್ಚಿಡ್ದಂಗೆ ಆಗ್ಬಿಡ್ದು ಹೋಗ್ತಾ ಬಟ್ ನಮ್ಮ ಮಂಗ್ಳೂರ್ದು ಒಂದು ಟೀಮ್ ಇತ್ತು ಹುಡುಗರು, ವೆರಿ ಸ್ವೀಟ್ ಪೀಪಲ್. ಅವರು ಎಲ್ಲ ಚೆನ್ನಾಗಿ ನಗಿಸ್ಕೊಂಡು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಮೋಕ್ಷ ಅವ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಒಳ್ಳೆ ಪ್ರತಿಭೆ, ತುಂಬ ಚೆನ್ನಾಗಿ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಅವ್ರದ್ದೇನು ಮೊದಲನೇ ಸಿನಿಮಾ ಅಂತ ಅನಿಸಲ್ಲ, ಯಾಕಂದ್ರೆ ತುಂಬ ಆ್ಯಡ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಪ್ರಶ್ನೆಗಳು ಕೇಳ್ತಾಯಿದ್ರು ಸೆಟ್ಟಲ್ಲಿ ಡೈರೆಕ್ಟ್ರಿಗೆ. ಹೌದಾ ಮೋಕ್ಷ ಅವರೇ, ಪ್ರಶ್ನಿಸದೆ ಯಾವುದನ್ನು ಒಪ್ಕೊಳ್ಬೇಡ ಅಂತಕ್ಕಂಥ ಒಂದು ಮಾತಿದೆಯಲ್ಲ, ಆ ಥರನಾ? ಹೌದು, ಅಂದರೆ ನನಗೆ ನನ್ನ ಮೈಂಡಲ್ಲಿ ನಾನು ವಿಜುವಲೈಸ್ ಮಾಡ್ಕೊಬೇಕು ಆ ಸೀನ್ನ. ಅಲ್ಲಿವರೆಗೂ ನನಗೊಂದು ಅದು ಸಿಂಪಲ್ ಸ್ಟುಪಿಡ್ ಕ್ವೆಶ್ಚನ್ ಇದ್ರೆ ನಾನು ಕೇಳ್ತೀನಿ, ನನಗದು ಅರ್ಥ ಆಗೋವರೆಗೂ. ಸೊ ಆ ಥರ ನಾನು ತುಂಬ ತೊಂದರೆ ಕೊಡ್ತೀನಿ ಪರಮ್ ಸರ್ಗೆ ಪೂರ್ತಿ ಸಿನಿಮಾ ಪೂರ್ತಿ. ಅಂದರೆ ಇಟ್ ಕ್ಯಾನ್ ಬಿ ಎನಿಥಿಂಗ್. ಅವಳು ಯಾಕೆ ಹಿಂಗೆ ಮಾಡ್ತಾಳೆ, ಅಲ್ಲಿಗೆ ಯಾಕೆ ಹೋಗ್ತಾಳೆ, ಏನು ಯೋಚನೆ ಮಾಡ್ತಿದ್ದಾಳೆ, ಯಾಕೆ ಹಂಗೆ ಯೋಚನೆ ಮಾಡ್ತಾಳೆ, ಮೇ ಬಿ ಬೇರೆಯವ್ರಿಗೆ ಅವಶ್ಯಕತೆ ಇರಲ್ವೇನೋ, ಬಟ್ ನನಗದು ತಿಳ್ಕೊಬೇಕು. ಅದು ನನಗೆ ಪರ್ಫಾರ್ಮ್ ಮಾಡುವಾಗ ಅದು ಹೆಲ್ಪ್ ಆಗುತ್ತೆ. ಮಾತು ಸೋತು ಸಾಂಗ್ ಎಷ್ಟು ಇಷ್ಟ ಆಯಿತು ನಿಮಗೆ ಅಂತ? ಯಾಕಂದರೆ ಪ್ರತಿಯೊಬ್ಬರಿಗೂ ಹೀರೋ ಜೊತೆ ಕಾಂಬಿನೇಷನ್ ಅಂದಾಗ ಸ್ವಲ್ಪ ಸ್ಪೆಷಲ್. ಸೊ ನಿಮ್ಗೆ ಎಷ್ಟು ಖುಷಿ ಕೊಡ್ತು ಆ ಸಾಂಗ್? ತುಂಬಾ ಜಾಸ್ತಿ ಖುಷಿ ಆಯಿತು ನಂಗೆ ಆ ಸಾಂಗ್ ಕೇಳಿ. ನಾನು ಫಸ್ಟ್ ಟೈಮ್ ಶೂಟ್ ಮಾಡ್ತಿದ್ದಾಗ ಅವತ್ತು ಫಸ್ಟ್ ಟೈಮ್ ಕೇಳಿಸ್ಕೊಂಡೆ. ಅದು ಫಸ್ಟ್ ಟೈಮ್ ಕೇಳುವಾಗಲೇ ಅದು ಜ್ಞಾಪಕ ಇರುತ್ತೆ, ಆ ವರ್ಡ್ಸು ಆ ಟ್ಯೂನೆಲ್ಲ ಜ್ಞಾಪಕ ಇತ್ತು. ಸೊ ಇಫ್ ಯು ಆ ಸಾಂಗ್ ನೀವು ಒಂದ್ಸತಿ ಕೇಳ್ಬಿಟ್ಟು ನಿಮಗೆ ಜ್ಞಾಪಕ ಇಟ್ಕೊಂಡ್ರೆ ಪಕ್ಕ ಅದು ನಿಮಗೆ ಇಷ್ಟ ಆಗಿದೆ ಅಂತ ಅರ್ಥ. ಸೊ ಅಷ್ಟು ತುಂಬ ಅದ್ಭುತವಾಗಿ ಯೋಗರಾಜ್ ಭಟ್ ಅವರು ಲಿರಿಕ್ಸ್ ಬರೆದಿದ್ದಾರೆ, ವಾಸುಕಿ ವೈಭವ್ ಅವರು ಕಂಪೋಸ್ ಮಾಡಿದ್ದಾರೆ. ಅಂಥ ದೊಡ್ಡ ದೊಡ್ಡ ಪ್ರತಿಭೆಗಳು. ಸೊ ವೆರಿ ಲಕ್ಕಿ. ಆ್ಯಂಡ್ ಆ ಸೆಟ್ಟು ಸಹ ಅಷ್ಟೇ ಬ್ಯೂಟಿಫುಲ್ ಆಗಿತ್ತು, ತುಂಬಾ ಕಲರ್ಫುಲ್ ಆಗಿತ್ತು. ಸೊ ನಾವೊಂದು ಐ ಥಿಂಕ್ 2-3 ಡೇಸನ್ನು ಶೂಟ್ ಮಾಡಿದ್ವಿ ಅನಿಸುತ್ತೆ ಆ ಸಾಂಗು. ಅದು ನನ್ನ ಬೆಸ್ಟ್ ಎಕ್ಸ್ಪೀರಿಯನ್ಸ್ ರಿಯಲಿ. ತುಂಬಾ ಎಂಜಾಯ್ ಮಾಡಿದೆ ನಾನು. ಒಂಥರ ಫೇರಿ ಟೇಲ್ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ನನಗೆ. ಸಾಮಾನ್ಯವಾಗಿ ಬೆಂಗಳೂರು ಅಂದಮೇಲೆ ಸ್ವಂತ ಕಾರ್ಗಳಲ್ಲಿ ಓಡಾಡೋದಕ್ಕಿಂತ ಜಾಸ್ತಿ ಕ್ಯಾಬ್ಗಳಲ್ಲಿ, ಆಟೋಗಳಲ್ಲಿ ಜಾಸ್ತಿ ಓಡಾಡ್ತೀವಿ. ಸೊ ಯಾವಾಗಾದರೂ ಯಾರಿಗಾದ್ರೂ ಕ್ಯಾಬ್ ಡ್ರೈವರ್ಗೆ ವೇಟಿಂಗ್ ಚಾರ್ಜ್ ಕೊಟ್ಟಿದ್ದೀರಾ? ಜಸ್ಟ್ ರೀಸೆಂಟಾಗಿ ನಾನು ನನ್ನ ತಂಗಿ ಬನಶಂಕರಿಗೆ ಹೋಗಿದ್ವಿ. ನನ್ನ ತಂಗಿ ಅದೇನೋ ತಿನ್ಕೊಂಬರ್ತಾಳೆ ಅಂತ ಹೋದ್ಲು. ಇದು ಇವಾಗ ಗೊತ್ತಲ್ಲ, ಬೆಂಗಳೂರಲ್ಲಿ ಕ್ಯಾಬ್ ಡ್ರೈವರ್ಸ್ಗೆ ಇರೋ ಡಿಮಾಂಡ್ ಯಾರಿಗೂ ಇಲ್ಲ. ಅಂದರೆ ಅವ್ರಿಗೆ ಬುಕ್ ಮಾಡಿ ಬರೋಷ್ಟ್ರಲ್ಲಿ ಲೇಟ್ ಆಗುತ್ತೆ ಅಂತ ಇವಳು ತಿನ್ಕೊಂಬರೋಷ್ಟ್ರೊಳಗೆ ನಾನು ಬುಕ್ ಮಾಡಿಬಿಡ್ತೀನಿ ಕ್ಯಾಬ್ನ ಅಂದ್ಕೊಂಡು ಟ್ರೈ ಮಾಡ್ತಿದ್ದೆ. ಅವತ್ತೇ ರೀ ಫಸ್ಟ್ ಟೈಮು ನಾನು ಬುಕ್ ಮಾಡಿದ ತಕ್ಷಣ 1 ಸೆಕೆಂಡ್ಗೆ ಅಲ್ಲೇ ಆಟೋ ಸ್ಟ್ಯಾಂಡ್ ಇತ್ತು ಅನ್ಸುತ್ತೆ. ಆಟೋದಲ್ಲಿ ಹೋಗಿದೆ ಅವತ್ತು. ಆಟೋ ಬಂದ್ಬಿಡ್ತು ತಕ್ಷಣ. ನಾನು ಹೋಗಿ ಆರಾಮಾಗಿ ಕೂತ್ಕೊಂಡೆ. ಹೇಳಿದೆ, ಸರ್ ನನ್ನ ತಂಗಿ ಏನೋ ತಿನ್ಕೊಂಬರಕ್ಕೆ ಹೋಗಿದ್ದಾಳೆ, ಒಂದು 2 ನಿಮಿಷ ವೆಯ್ಟ್ ಮಾಡ್ತೀರಾ? ಹಾಂ ಓಕೆ. 2 ನಿಮಿಷದಲ್ಲಿ 30 ಸೆಕೆಂಡ್ಸ್ ವೆಯ್ಟ್ ಮಾಡ್ದ ಅವನು. ಆಮೇಲೆ ಎಲ್ಲಿ ಮೇಡಮ್ ನಿಮ್ಮ ತಂಗಿ ಬರಲಿಲ್ವಾ, ಎಲ್ಲಿ ಮೇಡಮ್ ಅವ್ರು ಕಾಲ್ ಮಾಡಿ ಬರಕ್ಕೆ ಹೇಳಿ ಅಂತ ಫಸ್ಟ್ ಹೇಳ್ದ. ಆಮೇಲೆ ನಾನು ಅವ್ರ ಪ್ಯಾನಿಗೆ ನಾನು ಹೆದರ್ಕೊಂಡು, ಅಯ್ಯೋ ಅಮ್ಮ ತಾಯಿ ಎಲ್ಲಿದೆ, ಬೇಗ ಬಾ, ಇವ್ರು ಹಿಂಗೆ ಕೇಳ್ತಿದ್ದಾರೆ ಅಂತ. ಅವಳು ಒಂದು ಸಮೋಸ ಲೈಕ್ ತಿನ್ಕೊಂಬರ್ತಿಂತ ಹೋದವಳು. ಸಮೋಸ ಆಯಿತು, ಸ್ವೀಟ್ ಆಯಿತು, ಇನ್ನೂ ಮತ್ತೇನೋ ತೊಗೊಂಬರಕ್ಕೆ ಹೋಗಿದ್ಲು. ಅಲ್ಲಿಗೆ ಅವ್ರ ಪೇಷನ್ಸ್ ಹೋಯ್ತು. ಮೇಡಮ್ ಇವಾಗ ಎಕ್ಸ್ಟ್ರಾ ಚಾರ್ಜ್ ಕೊಡ್ಬೇಕು ನೀವು, ನಾನು ಇಷ್ಟು ವೆಯ್ಟ್ ಮಾಡ್ತಿದ್ದೀರ, ನಾನು ಈ ಟೈಮಲ್ಲಿ ಇನ್ನೊಬ್ಬರನ್ನ ಡ್ರಾಪ್ ಮಾಡ್ಬಿಟ್ಟು ಬಂದ್ಬಿಡ್ತಿದ್ದೆ ಅಂತ ಹೇಳ್ತಿದ್ರು. ನಾನು ಬೆಂಗಳೂರು ಹುಡುಗಿ, ನಾನು ಕೊಟ್ಟೆ. ಈಗ ಏನ್ರಿ ಹೆಣ್ಮಕ್ಳಿಗೆ ವೇಟ್ ಮಾಡ್ತೀನಿ, ಯಾರಿಗೋಸ್ಕರ ವೇಟ್ ಮಾಡ್ತೀನಿ? ಸಿನಿಮಾದಲ್ಲಿ ಅಷ್ಟೇ ಅದು ಡೈಲಾಗು. 14ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ಒಂದ್ ಕಡೆ ಒಂದು ಅದೇ ಮಾತು ಕೇಳಿ ಬರ್ತಿತ್ತು, ಬಿಗ್ ಸ್ಟಾರ್ಗಳ ಬಿಗ್ ಸಿನಿಮಾಗಳು ಬರ್ತಿಲ್ಲ ಅಂತ. ಬಹುಶಃ ನಿಮ್ಮ ಕೋಟಿ ಸಿನಿಮಾದಿಂದ ಶುರುವಾದ್ರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದೆ. ಅದೇ ಹೋಪಲ್ಲಿದ್ದೀನಿ ನಾನು, ಹಂಗಾಗಲಿ ಅಂತಲೇ ಪ್ರಾರ್ಥಿಸ್ತೀನಿ. ಕೋಟಿಯಿಂದ ಅದು ಶುರುವಾಗಲಿ. ಕೋಟಿ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಫಿಲ್ಮ್, ಒಂದು ಫೀಲ್ ಗುಡ್ ಸಿನಿಮಾ. ಎಲ್ಲರೂ ಕುಟುಂಬ ಸಮೇತರಾಗಿ ಥಿಯೇಟ್ರಿಗೆ ಬನ್ನಿ, ಮತ್ತು ನಾವು ನಿಮ್ಮ ಇಡೀ ಕುಟುಂಬನ ಎಂಟರ್ಟೈನ್ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಪ್ರಾಮಿಸ್ ಮಾಡ್ತೀವಿ. ಸೊ ಇದೇ ಶುಕ್ರವಾರ ಜೂನ್ 14ಕ್ಕೆ ಕೋಟಿಗೆ ಬನ್ನಿ, ಫ್ಯಾಮಿಲಿ ಕರ್ಕೊಂಡ್ಬನ್ನಿ ಅಂತ. ನಿಮ್ಮ ಚೊಚ್ಚಲ ನಟನೆಯ ಸಿನಿಮಾ ಬೆಳ್ಳಿ ಪರದೆ ಬೆಳಗಕ್ಕೆ ಬರ್ತಾ ಇದೆ. ಡಾಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀರಾ. ಸೊ ಎಷ್ಟು ಖುಷಿ ಅನಿಸುತ್ತೆ. ಜೊತೆಗೆ ಕನ್ನಡ ಆಡಿಯನ್ಸ್ಗೆ ನಮ್ಮ ಪವರ್ ಟಿವಿ ಥ್ರೂ ಏನು ಹೇಳಕ್ಕೆ ಬಯಸ್ತೀರಾ ಕೊನೆಯದಾಗಿ? ಒಂದು ಫ್ಯಾಮಿಲಿ ಬಾಂಡ್ ಏನಿದೆ ಅದನ್ನ ತೋರಿಸುವಂಥ ಸ್ಟೋರಿ. ಲವ್ ಇದೆ, ಡ್ರಾಮಾ ಇದೆ, ಥ್ರಿಲ್ಲಿಂಗ್ ಆಗಿದೆ. ನಾನು ಹೇಳ್ದಂಗೆ ಕ್ಲೈಮ್ಯಾಕ್ಸ್ ಅದ್ಭುತವಾಗಿದೆ. ಒಂದು ಡಿಫ್ರೆಂಟ್ ಅಪ್ರೋಚ್ ಟ್ರೈ ಮಾಡಿದ್ದೀವಿ. ಸೊ ಇದೆಲ್ಲ ಒಂದು ವಿಜುವಲ್ ಟ್ರೀಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕಾದರೂ ಈ ಸಿನಿಮಾನ ನೀವು ನೋಡಬೇಕು. ಜೂನ್ 14ರಂದು ನಮ್ಮ ಸಿನಿಮಾ ಕೋಟಿ ಬರ್ತಿದೆ.
ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಪ್ರತಿ ಚಿತ್ರಮಂದಿರದಲ್ಲಿ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರ್ಯಾರಿದ್ದಾರೆ ಎಲ್ಲನೂ ಕರ್ಕೊಂಡೋಗಿ ನಮ್ಮ ಸಿನಿಮಾನ ನೋಡಿ. ನಿಮ್ಮ 100 ರೂಪಾಯಿಗೆ ಮೋಸ ಹೋಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಾಲಿ ಅವರು, ಕೊನೆಯದಾಗಿ ಕನ್ನಡ ಆಡಿಯನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ, ನಿಮ್ಮ ಫ್ಯಾನ್ಸ್ಗೆ, ಕನ್ನಡ ಆಡಿಯನ್ಸ್ಗೆ? ಈಸ್ ಎ ಮಾಸ್ ಫಿಲ್ಮ್, ಕೋಟಿ ಈಸ್ ಎ ಕ್ಲಾಸ್ ಫಿಲ್ಮ್, ಕೋಟಿ ಈಸ್ ಎ ಫ್ಯಾಮಿಲಿ ಫಿಲ್ಮ್. ಎಲ್ಲರೂ ಬಂದು ನೋಡುವಂಥ ಸಿನಿಮಾ. ಸೊ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಸಿನಿಮಾ. ಆ್ಯಂಡ್ ಆ ಥಿಯೇಟ್ರ್ ಕಲ್ಚರ್ನ ವಾಪಸ್ ಸೆಲೆಬ್ರೇಟ್ ಮಾಡೋಣಲ್ಲ. ಥಿಯೇಟ್ರಲ್ಲಿ ಕೂತ್ಕೊಂಡು ಎಲ್ಲರ ಜೊತೆ ಸಿನಿಮಾ ನೋಡೋದು ಅದು ತುಂಬ ಬೇರೆ ಥರದ ಅನುಭವ. ಅದು ಮನೇಲಿ ಕೂತು OTTಯಲ್ಲಿ ಇದೆಲ್ಲ ಪಾಸ್ ಮಾಡಿಕೊಂಡು ಮೊಬೈಲಲ್ಲಿ ಮಾತಾಡಿ ಇನ್ನೆಲ್ಲ ಹೋಗಿ ಬಂದು ಹಂಗೆ ನೋಡೋದು, ನನಗೆ ಅದಕ್ಕಿಂತ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಯಾವಾಗಲೂ ಚೆಂದ. ಒಂದು 2-2.5 ಗಂಟೆ ಒಂದು ಕಡೆ ಕಳೆದೋಗೋದು. ಥಿಯೇಟ್ರಿಗೆ ಬನ್ನಿ. ಇನ್ನೇನು ಮಳೆ ಬಂದಿದೆ, ಎಲ್ಲ ಚೆನ್ನಾಗಾಗ್ತಿದೆ. ಥಿಯೇಟ್ರಿಗೆ ಬನ್ನಿ. ಸಿನಿಮಾನೂ ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಾವು ಸಿನಿಮಾ ರಿಲೀಸ್ ಆದಮೇಲೆ ಇದೇ ರೀತಿ ಕೂತು ಸಕ್ಸಸ್ ಬಗ್ಗೆ ಮಾತಾಡೋಣ ಅಂತೀನಿ. ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸೊ ಕೋಟಿ ಸಿನಿಮಾಗೆ ತುಂಬ ಚೆನ್ನಾಗಾಗಲಿ ಅಂತ ನಾನು ಆಶಿಸ್ತೀನಿ. ಎಸ್ ವೀಕ್ಷಕರೇ, ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ, ಒಂದೊಳ್ಳೆ ಕಂಟೆಂಟ್ ಬೇಸ್ಡ್ ಮಲಯಾಳಂ ಸಿನಿಮಾನೋ ಅಥವಾ ತಮಿಳ್ ಸಿನಿಮಾನೋ ನೋಡಿದಾಗ ನಮ್ಮ ಕನ್ನಡದಲ್ಲಿ ಈ ಥರದ ಕಂಟೆಂಟ್ ಬೇಸ್ಡ್ ಸಿನಿಮಾಗಳು ಬರಲ್ವಾ, ಯಾವಾಗಲೂ ಹೊಡಿ ಬಡಿ ಕಡಿ ಸಿನಿಮಾಗಳೇ ಮಾಡ್ತಿರ್ತಾರೆ ಅಂತ ಒಂದು ಕ್ಲೀಶೆ ಆಗೋಗಿತ್ತು. ಸೊ ಆ ಥರ ಪ್ರಶ್ನೆ ಮಾಡೋವಂಥವ್ರು ಈ ಥರದ ಸಿನಿಮಾಗಳನ್ನು ಮಸ್ಟ್ ವಾಚಸ್ ನೋಡಬೇಕು, ಅದು ಥಿಯೇಟ್ರಲ್ಲೇ ಹೋಗಿ ನೋಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ. ಬಾಯಿಗೆ ಬಾರದೆ ಮಾತು ತುದಿ ನಾಲಿಗೆ ಕೂತಿದೆ ಸೋತು